ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯುನಿಸೆಕ್ಸ್ ಸಲೂನಲ್ಲಿ ಮೇಲ್ಸ್ಗೆ ಏನೇನು ಸರ್ವಿಸ್ ಇರುತ್ತೆ ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಮೇಯ್ನ್ ಆಗಿ ನಿಮಗೆ 0 ಟು ಯಾವುದೇ ಇಯರ್ ಏಜ್ ಆದ್ರೂ ಫಸ್ಟ್ ಮೇಯ್ನ್ ಆಗಿ ಬೇಸಿಕ್ ನಿಮಗೆ ಹೇರ್ ಕಟ್ಸ್ ಇರುತ್ತೆ. ಹೇರ್ ಕಟ್ ಬಂದು ನಿಮಗೆ ಮೇನ್ ಔಟರ್ ಲುಕ್ನ ನಿಮಗೆ ಸ್ಟೈಲಿಶ್ ಆಗಲಿ ಅಫಿಷಿಯಲ್ ಆಗಲಿ ಒಂದು ನೀಟ್ನೆಸ್ ಆಗಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ತಾರೆ. 3 ಮಂತ್ಸ್ ನೀವು ಹೇರ್ ಕಟ್ ಮಾಡಿಸ್ದೆ ನಿಮ್ಮ ಕನ್ನಡಿ ನಿಮ್ಮ ಮುಖನ ನೀವೇ ನೋಡ್ಕೊಳಕ್ಕಾಗಲ್ಲ. ಸೊ ಹೇರ್ ಕಟ್ ಬಂದ್ಬಿಟ್ಟು ನಿಮ್ಮ ಬ್ಯೂಟಿನ ಫಸ್ಟ್ ಮೇಯ್ನ್ ಆಗಿ ಬೇಸಿಕ್ಕಾಗಿ ನೀವು ಚೆನ್ನಾಗಿ ಕಾಣಿಸೋಕ್ಕೆ ಹೇರ್ ಸ್ಟೈಲಿಶನ್ನ ನೀವು ಮಾಡಿಸ್ಕೊಂಡಾಗ ನಿಮಗೆ ಅದು ಆ ಲುಕ್ನ ನೀವೆಲ್ಲರೂ ಇಷ್ಟಪಡ್ತೀರ. ಅದು ಚಿಕ್ಕ ಮಕ್ಕಳೇ ಆಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಮಧ್ಯ ವಯಸ್ಕರಾಗಿರ್ಬೋದು, ಹುಡುಗರು ಆಗಿರ್ಬೋದು, ಎಲ್ರಿಗೂ ಅಷ್ಟೇ ಅದು ಒಂದು ಯೂನಿಫಾರ್ಮಿಟಿಯಾಗಿ ಒಂದು ಲುಕ್ನ ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ 16+ ಆದಮೇಲೆ ನಿಮಗೆ ಮೇಲ್ಗಳು ಬಂದು ನಿಮಗೆ ಬಿಯರ್ಡ್ ಶೇಪ್ ಆಗಿರ್ಬೋದು, ಕ್ಲೀನ್ ಶೇವ್ ಆಗಿರ್ಬೋದು ಮಾಡಿಸ್ಕೊಳ್ತಾರೆ. ಸೊ ಬಿಯರ್ಡ್ ಶೇಪ್ ಅಂದರೆ ಈಗ ಅದರಲ್ಲೂ ನಿಮಗೆ ಲಾಟ್ಸ್ ಆಫ್ ವೆರೈಟೀಸ್ ನೋಡ್ಬೋದು. ಅದು ಒಂದು ಸ್ಟೈಲಿಶ್ ಲುಕ್ನ ಕ್ರಿಯೇಟ್ ಮಾಡುತ್ತೆ. ಅದಾದಮೇಲೆ ನಿಮಗೆ ಬೇರೆ ಏನೇನು ಸರ್ವಿಸ್ ಸಿಗುತ್ತೆ ಅಂತಂದರೆ ಫೇಸ್ ವಾಶ್ ಆಗಿರ್ಬೋದು, ಕ್ಲೀನಪ್ಸ್ ಆಗಿರ್ಬೋದು, ಫೇಶಿಯಲ್ಸ್ ಆಗಿರ್ಬೋದು, ಮೆನಿಕ್ಯೂರ್ ಪೆಡಿಕ್ಯೂರ್ ಆಗಿರ್ಬೋದು, ಬಾಡಿ ಸ್ಕ್ರಬ್ಬಿಂಗ್ ಆಗಿರ್ಬೋದು, ಬಾಡಿ ಪಾಲಿಷಿಂಗ್ ಆಗಿರ್ಬೋದು, ಇದೆಲ್ಲ ಸರ್ವಿಸಸ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ರಿಲ್ಯಾಕ್ಸಿಂಗ್ ಆಗಿ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇರ್ತಾರೆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ನಿಮಗೆ ಏರ್ ಸ್ಪಾ ಅಂತ ಮಾಡಿಸ್ಕೊತಾರೆ. ಹೇರ್ ಸ್ಪಾದ ಏನು ಬೆನಿಫಿಟ್ಟು ಅದೆಲ್ಲ ನಿಮಗೆ ನಾನು ಒಂದೊಂದು ತಿಳಿಸ್ಕೊಡ್ತೀನಿ ಮುಂದೆ ಬರ್ತಾ. ಮತ್ತು ಹೇರ್ ಕಲರಿಂಗ್ ಮೇಯ್ನ್ ಆಗಿರುತ್ತೆ. ಹೇರ್ ಕಲರಿಂಗ್ ನಿಮಗೆ ಲಾಟ್ಸ್ ಆಫ್ ವೆರೈಟೀಸ್ ಹೇರ್ ಕಲರ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಯಾವ್ಯಾವುದಕ್ಕೆ ಏನೇನು ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು, ಯಾವ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ನಿಮಗೆ ಒಂದೊಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಹೇರ್ ಕಲರ್ ಬಗ್ಗೆ ಹೇಳಕ್ಕೆ ಹೋದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಸೊ ಹೇರ್ ಕಲರ್ ಬೆನಿಫಿಟ್ಸ್ ಏನು, ಅದರಿಂದ ಏನೇನು ಯೂಸಸ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಒಂದೊಂದೇ ಮೇಯ್ನಾಗಿ ನಿಮಗೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಮೇನು ಥರ ನಿಮಗೆ ಏನೇನು ಸರ್ವಿಸ್ ಇರುತ್ತೆ, ಏನೇನು ಸರ್ವಿಸಸ್ ಸಿಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ ನಿಮಗೆ ಈ ಡೀಟೇಲ್ಸ್ ಎಲ್ಲ ನಾನು ಒಂದೊಂದೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಬಾಯ್.